ನಮ್ಮ ಮಾಜಿ ಮಹಾಪೌರರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಕೋಶಾಧಿಕಾರಿಯಾದ ಶಶಿಧರ ಹೆಗಡೆ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಭಾಸ್ಕರ್ ಅವರು, ನಗರ ಪಾಲಿಕೆಯ ಮಾಜಿ ಉಪಮೇಯರಾದ ಲ್ಯಾನ್ಸ್ಲೋಟ್ ಅವರು, ವಿನಯ್ ರಾಜ್ ಅವರು, ಅನಿಲ್ ಕುಮಾರ್ ಅವರು, ಸಂಸು ಅವರು, ಕೇಶವ್ ಅವರು, ಅಶ್ರಫ್ ಅವರು, ರಾಷ್ಟ್ರೀಯ NSV ಅಧ್ಯಕ್ಷರಾದ ಸುಹಾನಾಲ್ರವರು, ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ದೃಶ್ಯ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತಿಸ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಮಾಜಿ ಮಹಾಪೌರರಾದ ಶಶಿಧರ ಹೆಗಡೆ ಅವರು ನಡೆಸಿಕೊಡ್ಬೇಕಂತೇಳಿ ಕೇಳಿಕೊಳ್ತೇನೆ. ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಮತ್ತು ವಂದನೆಗಳು. ಇವತ್ತಿನ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ 66 ಹೇಳಿದರೆ ಒಂದು ನಮಗೆ ಜೀವನಾಡಿ ಇದ್ದಾಗೆ. ಹೇಗೆ ನೇತ್ರಾವತಿ ನದಿ ನಮ್ಮ ಜಿಲ್ಲೆಯ ಜೀವನದಿಯ, ಅದೇ ರೀತಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ 66 ಹೇಳಿದರೆ ನಮ್ಮ ಜೀವನಾಡಿ. ಈ ರಸ್ತೆ ಮಂಗಳೂರಿನಿಂದ ಉಡುಪಿಗೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ NMPT, MRPL, MCF ನಂಥ ಖಾಸಗಿ ಸಂಸ್ಥೆಗಳು ಮತ್ತಿತರ ಖಾಸಗಿ ಕಾರ್ಖಾನೆಗಳು ಇರ್ತಕ್ಕಂಥ ಒಂದು ಪ್ರಮುಖವಾದ ರಸ್ತೆ. ನಾವಿವತ್ತು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಇರ್ಬೋದು, ಮಾಜಿ ಸದಸ್ಯರು, ಮಾಜಿ ಪ್ರತಿಪಕ್ಷ ನಾಯಕರು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಾವೆಲ್ಲ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಮಹಾನಗರ ಪಾಲಿಕೆಯ ಅನೇಕ ಸಭೆಗಳಲ್ಲಿ, ಸಾಮಾನ್ಯ ಸಭೆಗಳಲ್ಲಿ ನಾವು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದು ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ನಾವು ಬಹಳಷ್ಟು ವಿಸ್ತಾರವಾಗಿ ಕಳೆದ ಒಂದು ವರ್ಷ 2 ವರ್ಷಗಳಿಂದ ಸತತವಾಗಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಆ ಚರ್ಚೆಯಲ್ಲಿ ನಮ್ಮ ಪ್ರಮುಖ ಅಂಶಗಳು ಏನಿತ್ತು ಹೇಳಿದ್ರೆ, ರಸ್ತೆ ವಿನ್ಯಾಸದ ದೋಷ, ಅಸಮರ್ಪಕ ನಿರ್ವಹಣೆ, ಮೂಲಭೂತ ಸುರಕ್ಷಾ ವ್ಯವಸ್ಥೆ ಇಲ್ಲದಿರುವುದು. ಈ 3 ಸಮಸ್ಯೆಗಳಿಂದ ರಾಷ್ಟ್ರೀಯ ಹೆದ್ದಾರಿಯ ಪ್ರಸ್ತುತ ಇವತ್ತಿನ ಸಮಸ್ಯೆಗಳಿಗೆ ಪ್ರಮುಖ ಕಾರಣ ಆಗಿದೆ ಹೇಳಿ ನಮ್ಮ ಅಂಶ. ನಾವು ಆ ಸಂದರ್ಭದಲ್ಲಿ ಹೇಳಿದೆವು, ರಾಷ್ಟ್ರೀಯ ಹೆದ್ದಾರಿ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಯ ನಮ್ಮ ಉಳ್ಳಾಳ ಸೇತುವೆಯಿಂದ ಜಪ್ಪಿನಮೊಗರಿನಿಂದ ಮುಕ್ಕ ಪ್ರದೇಶ ತನಕ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿ. ಈ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರ ಸಂಪರ್ಕ ರಸ್ತೆಗಳಿರಬಹುದು ಅಥವಾ ಮುಖ್ಯ ರಸ್ತೆಗಳ ಕಾಮಗಾರಿ ಆರಂಭವಾದ ನಂತರ ಮಂಗಳೂರು ಮಹಾನಗರ ಪಾಲಿಕೆಗೆ ಸತತವಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದು ಮಳೆಗಾಲ ಸಂದರ್ಭದಲ್ಲಿ ನೆರೆ ಬರುವಂಥದ್ದು ಇರಬಹುದು, ಅಥವಾ ಸಂಪರ್ಕ ರಸ್ತೆಗಳಿಂದ ಅಪಘಾತ ಸಂಭವಿಸುವುದು ಇರಬಹುದು. ನಾನು ಈಗಾಗಲೇ ಹೇಳಿದಾಗೆ ರಸ್ತೆ ವಿನ್ಯಾಸದ ದೋಷ. ರಸ್ತೆ ವಿನ್ಯಾಸ ಹೇಳಿದರೆ ಅವರು ಎಲ್ಲೆಲ್ಲ ರಸ್ತೆಗಳನ್ನು ಸಂಪರ್ಕ ರಸ್ತೆಗಳಿಗೆ ಜೋಡಣೆ ಮಾಡಬೇಕು, ಅದರಲ್ಲಿ ತಪ್ಪಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ಈಗ ನಂತೂರು ಜಂಕ್ಷನ್ನಲ್ಲಿ ಎಷ್ಟು ಅಪಘಾತ ಆಯಿತು, ಎಷ್ಟು ಜನ ಸಾವನ್ನಪ್ಪಿದ್ರು. ಅದೇ ರೀತಿ ಎದುರು ಬರುವಾಗ KPT ವೃತ್ತ, KPT ಜಂಕ್ಷನ್ನಲ್ಲಿ ಫ್ಲೈಓವರ್ ಮಾಡಬೇಕಿತ್ತು, ಅದನ್ನು ಕುಂಟಿಕಾಲ್ನಲ್ಲಿ ಮಾಡಿದ್ದಾರೆ. ಕುಂಟಿಕಾಲ್ನಲ್ಲಿ ಅಷ್ಟು ವಾಹನದ ಒತ್ತಡ ಇಲ್ಲ ನಿಜವಾಗಿಯೂ. ಕೊಟ್ಟಾರ ಚೌಕಿಯಲ್ಲಿ ಮಾಡಿದಂಥ ಫ್ಲೈಓವರ್ ನೀವು ನೋಡಬಹುದು. ಕೊಟ್ಟಾರ ಚೌಕಿ ಫ್ಲೈಓವರ್ ನೇರವಾಗಿ ಕೋಡಿಕಲ್ ಕ್ರಾಸಿಗೆ ಸಂಪರ್ಕ ಮಾಡುವಲ್ಲಿ ಅದನ್ನು ಜೋಡಣೆ ಮಾಡಿದ್ದಾರೆ. ಕೋಡಿಕಲ್ ಕ್ರಾಸಿನಿಂದ ಅನೇಕ ವಾಹನಗಳು ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರುವಂತಹ ಸಂದರ್ಭದಲ್ಲಿ ನೇರವಾಗಿ ಫ್ಲೈಓವರ್ ಇಂದ ಬರ್ತಕ್ಕಂಥ ವಾಹನಗಳು ಕೋಡಿಕಲ್ ಕ್ರಾಸಿಗೆ ಸಂಪರ್ಕ ಮಾಡ್ತಾ ಇದೆ.
ಅಲ್ಲಿ ಅನೇಕ ಅಪಘಾತಗಳಾಯಿತು, ಅನೇಕ ಮರಣ ಆಯಿತು, ಅನೇಕ ಡೆತ್ ಆಯಿತು. ಶಾಶ್ವತ ಆಗಿ ಅಂಗವೈಕಲ್ಯರಾದರು. ನಮ್ಮೊಬ್ಬರು ಪರಿಚಯದವರು ವಿವೇಕಾನಂದ ಸೇನೆಯಲ್ಲಿ 1 ವರ್ಷದಿಂದ ಅಲ್ಲಿ ಮರಣ ಹೊಂದಿದ್ರು. ಇಬ್ಬರು ಗಂಡ ಹೆಂಡತಿ ಸ್ಕೂಟರಲ್ಲಿ ಬರುವಾಗ ಅಲ್ಲಿ ಅಪಘಾತ ಆಗಿ ಇಬ್ಬರಿಗೆ ಸಹ ಅಂಗವೈಫಲ್ಯ ಆಗಿದೆ. ಇಬ್ಬರು ಸಹ ಒಬ್ಬೊಬ್ಬರದ್ದು ಕಾಲು ಕಟ್ ಮಾಡಿದ್ದಾರೆ. ಈಗ ಕೃತಕ ಕಾಲಿನ ಜೋಡಣೆಯಲ್ಲಿ ನಡೀತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅವರ ಏನು ರಸ್ತೆ ವಿನ್ಯಾಸದ ದೋಷ. ಈ ದೋಷಗಳನ್ನ ನಾನು ಉದಾಹರಣೆ ಮಾತ್ರ ಕೊಟ್ಟದ್ದು. ಇದು ನಮ್ಮ ಜಪ್ಪಿನ ಮೊಗಲಿನಿಂದ ಮುಕ್ಕ ತನಕ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಪ್ರದೇಶಗಳಲ್ಲಿ ಈ ದೋಷ ಬಂದಿದೆ. ಇದನ್ನು ನಾವು ಎಳೆಯಾಗಿ ನಾವು ಇವತ್ತೇನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೇವೆ, ಅದೇ ರೀತಿ ನಾವು ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದರು. ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೇವೆ, ಅದಕ್ಕೆ ಯಾವುದೇ ಉತ್ತರ ಕೊಟ್ಟರು ಅದಕ್ಕೆ ಪರಿಹಾರ ಮಾಡಲಿಲ್ಲ. ಎಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲಸ ಆಗಬೇಕಾ ಅಲ್ಲಿ ಅವರು ಕೆಲಸ ಮಾಡಲಿಲ್ಲ. ಮತ್ತೊಂದು ವಿಶೇಷ ಏನು ಹೇಳಿದ್ರೆ, ಈಗ ಮಳೆಗಾಲ ಒಂದು ನಮ್ಮ ಜಿಲ್ಲೆಯಲ್ಲಿ ಮೇ ಜೂನ್ನಲ್ಲಿ ಆರಂಭವಾಗ್ತದೆ. ಇಲ್ಲಿ ಇವರು ಪ್ಯಾಚ್ ವರ್ಕ್ ಯಾವುದೇ ನಮ್ಮ ಮುಖ್ಯ ರಸ್ತೆಗಳಿಗೆ, ರಾಷ್ಟ್ರೀಯ ಹೆದ್ದಾರಿಗೆ ಮುಖ್ಯ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡೋದು ಇವರು ಮೇ ತಿಂಗಳಿನಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ. ಜೂನ್ನಲ್ಲಿ ಮಳೆ ಬರ್ತದೆ. ಪ್ಯಾಚ್ ವರ್ಕ್ ಮಾಡಿದ್ದು ಹೋಗ್ತದೆ. ಪ್ಯಾಚ್ ವರ್ಕ್ ಮಾಡಿದ ಹೋದ ನಂತರ ಆ ಪಾಟ್ ಹೋಲ್ಸ್ಗಳಿಗೆ ರೆಡಿಮೇಡ್ ಜಲ್ಲಿ ಹಾಕ್ತಾರೆ, ಸಿಮೆಂಟ್ ಹಾಕ್ತಾರೆ, ಹೋಗ್ತಾರೆ. ಆ ಘನ ವಾಹನಗಳು ಬರ್ತಕ್ಕಂಥ ಈ ರಸ್ತೆಗಳು 2 ನಿಮಿಷಕ್ಕೊಂದು ಎಕ್ಸ್ಪ್ರೆಸ್ ಬಸ್ ಇದೆ ಉಡುಪಿಗೆ. ಈ ನಮ್ಮ ನವಮಂಗಳೂರು ಬಂದರಿಗೆ ನಮ್ಮ MRPLಗೆ ದೊಡ್ಡ ದೊಡ್ಡ ಲಾರಿಗಳು ಬರ್ತದೆ. ಆ ಲಾರಿಗಳು 2 ಟ್ರಿಪ್ ಹೋದ್ರೆ ಇವರು ಹಾಕಿದ ಪ್ಯಾಚ್ ವರ್ಕ್ ಹೋಗ್ತದೆ. ಆ ಗುಂಡಿ ಶಾಶ್ವತವಾಗಿ ಅಲ್ಲಿ ಗುಂಡಿಯಾಗಿರ್ತದೆ. ನಿನ್ನೆ ನೋಡಿದ ಘಟನೆ ನೋಡಿ, ನಮ್ಮ AJ ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿನ ಟೆಕ್ನಿಷಿಯನ್ ಶ್ರೀಮತಿ ಮಾಧವಿ ಅವರು 44 ವರ್ಷ ನಿನ್ನೆ ಅಪಘಾತದಲ್ಲಿ ಮರಣ ಹೊಂದಿದ್ರು. ನಾನು ಸಹ ಅಲ್ಲಿ ನಿನ್ನ ಪೋಸ್ಟ್ ಮಾರ್ಟಮ್ ಆಗುವಂತ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ಬಹಳಷ್ಟು ದುಃಖದ ವಿಚಾರ. ಯಾಕೆಂದ್ರೆ ಅವರ ಅಪಘಾತವಾದಂತ ಸ್ಥಳ ನಮ್ಮ ಅನಿಲ್ ಕುಮಾರ್ ಅವರು ಅಲ್ಲಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿಧಿಸುವಂತ ಸದಸ್ಯ. ಅಲ್ಲಿ ಏನಾಗಿದೆ ಹೇಳಿದ್ರೆ, ಆ ಗುಂಡಿಗೆ 2-3 ಜನ ಬಿದ್ರು. 2-3 ಜನ ಬಿದ್ರು. 2 ತಿಂಗಳಿಂದ ಆ ಗುಂಡಿ ಶಾಶ್ವತ ಆಗಿದೆ. ಯಾಕೆ ಇವರಿಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಮೇಂಟೆನೆನ್ಸ್ ಮಾಡುವಂತ ಕಾಂಟ್ರಾಕ್ಟರ್ ಇಲ್ವಾ? ಮಹಾನಗರ ಪಾಲಿಕೆಯಾಗಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿದ್ರೆ ಅವರಿಗೆ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಶಾಶ್ವತವಾಗಿ ಮೇಂಟೆನೆನ್ಸ್ ಮಾಡುವಂತ ಗುತ್ತಿಗೆದಾರರು ಇದ್ದಾರೆ. ಅದಕ್ಕೆ ಫಂಡ್ ಇದೆ ಶಾಶ್ವತವಾಗಿ ಮೇಂಟೆನೆನ್ಸ್ ಮಾಡುವಂತದ್ದು. ನಾವು ಯಾವಾಗಲೂ ಉದಾಹರಣೆಗೆ ಕೊಡ್ತಾ ಇದ್ದೇವೆ, ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉತ್ತಮ ರೀತಿಯ ಗುಣಮಟ್ಟದ ಡಾಮರೀಕರಣ ಆಗಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿಯವರು ಮಾಡ್ತಕ್ಕಂಥ ಡಾಮರೀಕರಣವನ್ನು ಕೋಟ್ ಮಾಡ್ತಿದ್ದೇವೆ. ಆದ್ರೆ ಎಲ್ಲಿಯೋ ಸ್ವಾಮಿ ಅದು ಈಗ ಆ ಗುಣಮಟ್ಟ. ನೀವೊಮ್ಮೆ ನೋಡಿ, ನಮ್ಮ ಮುಕ್ಕದಿಂದ ನಂತೂರು ತನಕ ಒಮ್ಮೆ ಬನ್ನಿ, ಮತ್ತೆ ಒಟ್ಟಿಗೆ ಹೋಗುವ. ಎಲ್ಲಿ ಎಲ್ಲ ನೋಡಿ, ನಂತೂರಿನಿಂದ ಬೈಕಂಪಾಡಿ, ಪಣಂಬೂರು, ಕೂಳೂರು, ಪಂಪೆಲ್ಲಿಂದ ಈ ನಂತೂರು, ನಮ್ಮ KBT ಜಂಕ್ಷನ್ ಇಂದ ಕುಂಟಿಕಾನ್ ಜಂಕ್ಷನ್, ಕೊಟ್ಟಾರ ಚೌಕಿ, ಎಲ್ಲಿ ನೋಡಿದ್ರೆ ಸಹ ಪಾಟ್ ಹೋಲ್ಸ್ ಕಾಣ್ತಾ ಇದೆ. ಪಾಟ್ ಹೋಲ್ಸ್ ಸಪ್ಪಿಸುವ ಸಂದರ್ಭದಲ್ಲಿ ಅಜಾಗ್ರತೆಯಿಂದ ಅಪಘಾತ ಸಂಭವಿಸ್ತದೆ. ನೋಡಿ, ನನ್ನ ಕಣ್ಣೆದುರೇ ಮೊನ್ನೆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಮುಖ್ಯ ರಸ್ತೆಯಲ್ಲಿ ನಾನು ಎದುರಿಂದ ಬರ್ತಾ ಇದ್ದೆ. ಹಿಂದೆಯಿಂದ ಬರ್ತಕ್ಕಂಥ ಒಂದು ವಾಹನ ಸ್ವಲ್ಪ ಅವನು ಗುಂಡಿಯನ್ನು ತಪ್ಪಿಸ್ಲಿಕ್ಕೆ ಹೋಗಿ ಅವನು ಅಡ್ಡ ಬೀರುವಾಗ ಏನಾಯ್ತು, ಅವನು ಲೆಫ್ಟ್ ಸೈಡ್ಗೆ ಬಿದ್ದ. ರೋಡಿದ್ದು ಲೆಫ್ಟ್ ಸೈಡ್ಗೆ ಬಿದ್ರಿಂದ ಅವನು ರಸ್ತೆಗಿಂದ ಆಚೆ ಎಸೆಯಲ್ಪಟ್ಟ. ಆಗ ವಾಹನದ ಚಾಲಕ ಸ್ವಲ್ಪ ಹುಷಾರಿದ್ದ. ಅವನ ಜಾಣ್ಮೆಯಿಂದ ಅವನು ಲಾರಿಯನ್ನು ರೈಟಿಗೆ ತಿರುಗಿಸಿದ್ರಿಂದ ಅವನು ಲೆಫ್ಟಿಗೆ ಬಿದ್ರಿಂದ ಅವನು ಬದುಕಿಕೊಳ್ದ. ನಿನ್ನೆ ಹಾಗೆ ಆಗ್ಲಿಲ್ಲ. ನಿನ್ನೆ ಆದದ್ದು ಅವಳು ಅಲ್ಲಿ ನಡುವಲ್ಲಿ ಬಿದ್ದು ಮೀನಿನ ಲಾರಿ ಹಿಂದೆತ್ತು ಅವಳ ಮೇಲೆ ಹೋಯಿತು. ಇದು ಬಹಳಷ್ಟು ಒಂದು ಬೇಸರದ ವಿಚಾರ. ಅದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿಗೆ ನಾವು ಮಾತಾಡೋದಲ್ಲ, ಅವರ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಈಗ ನೋಡಿದ್ರೆ, ನಮ್ಮ ಇಷ್ಟು ಜೀವ ಬಲಿಯಾಯಿತು. ಇದರಲ್ಲಿ ನಮ್ಮ ಇಷ್ಟು ಜೀವ ಬಲಿಯಾದರೂ ನಮ್ಮ ಸಂಬಂಧಪಟ್ಟ ಪ್ರತಿನಿಧಿಗಳು ಮೂಕರಾಗಿರುವುದು ಬಹಳಷ್ಟು ಬೇಸರದ ವಿಚಾರ. ಯಾಕೆಂದ್ರೆ ಅಲ್ಲಿ ಸಂಬಂಧಪಟ್ಟ ಶಾಸಕರಿರ್ತಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಇವರಿಗೆ ಜವಾಬ್ದಾರಿ ಇದೆ. ಯಾಕೆಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಇವರ ಎಲ್ಲ ಇಲಾಖೆಗಳನ್ನು ರಿವ್ಯೂ ಮಾಡಬೇಕು. ಏನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಅನುದಾನ ಬಂದಿದೆ, ಆ ಅನುದಾನದಿಂದ ಯಾವ ಕೆಲಸ ಮಾಡ್ತಾ ಇದ್ದಾರೆ, ಮೇಂಟೆನೆನ್ಸ್ ಯಾವ ರೀತಿ ಇದೆ, ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಪ್ಯಾಚ್ ವರ್ಕ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮುಖ್ಯ ರಸ್ತೆಗಳಿಗೆ ಪ್ಯಾಚ್ ವರ್ಕ್ ಮಾಡೋದಲ್ಲ, ಅನುದಾನ ಇದೆ. ಇವರು ಟೋಲ್ ಸಂಗ್ರಹ ಮಾಡ್ತಾರೆ. ಟೋಲ್ ಸಂಗ್ರಹ ಮಾಡೋದು ಇಲಾಖೆಗೆ ಲಾಭ ಮಾಡ್ಲಿಕ್ಕೆ ಅಲ್ಲ. ಇಲಾಖೆಗೆ ಲಾಭ ಮಾಡಿ ಏನು ಪ್ರಯೋಜನ ಇಲ್ಲ.
ಜನರಿಗೆ ಅದರಿಂದ ಏನು, ಜನರಿಗೆ ಈ ರೀತಿಯ ಸಮಸ್ಯೆಗಳು ಬರ್ತಾ ಇದೆ. ಟೋಲ್ ಕಟ್ಟಿದ ಶೇಕಡ ಅರ್ಧದಷ್ಟಾದರೂ ಇವರು ನಮ್ಮ ರಸ್ತೆಯ ಮೇಂಟೆನೆನ್ಸ್ಗೆ ಇಡ್ಲಿ, ಅದನ್ನು ಇಡುವುದಿಲ್ಲ. ಈ ನೋಡಿ, ಇದನ್ನು ನೋಡಿ, ನಮಗೆ ಈ ಅವಸ್ಥೆಯಿಂದ ಮನೆಯಿಂದ ಏನು ಕೆಲಸಕ್ಕಾಗಿ ಹೊರಟವರು ಶವವಾಗಿ ಹಿಂದಿರುಗಿ ಹೋಗ್ತಾ ಇದ್ದಾರೆ. ಇದು ಬಹಳಷ್ಟು ನಾವು ನೋಡಿದಂತ ಈ ಘಟನೆಗಳಲ್ಲಿ ಹಲವಾರು ಇಂಜಿನಿಯರ್ ವಿದ್ಯಾರ್ಥಿಗಳಿರ್ಬೋದು, ಲೆಕ್ಚರರ್ ಇರ್ಬೋದು, ಎಲ್ಎಸ್ಎಸ್ ಕಾಲ್ನ ಒಂದು MSc ಕಲಿತಂತ ಪದವೀಧರ ಲೆಕ್ಚರರ್, ಅವಳು ಸಹ ಒಂದು ನಂತೂರು ಜಂಕ್ಷನ್ ಅಲ್ಲಿ ಅಪಘಾತದಲ್ಲಿ ಇದೇ ರೀತಿಯಲ್ಲಿ ಮರಣ ಹೊಂದಿದ್ದಾಳೆ. ಅವಳಿಗೆ 2 ವಾರದಲ್ಲಿ ಮದುವೆ ಫಿಕ್ಸ್ ಆಗಿತ್ತು. ಅವಳು ಕೋಡಿಕಲ್ ಪ್ರದೇಶದವಳು. ಇಂಥ ಹಲವಾರು ಘಟನೆಗಳು ಎಕ್ಸಾಂಪಲ್ ಕೊಡುವುದಾದ್ರೆ, ಈಗ ಭಾಸ್ಕರ್ ಅವರ ಬಿಕರ್ನಗಟ್ಟೆ ಪ್ರದೇಶದಲ್ಲಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಅವನು ಡಿಗ್ರಿ ಮುಗಿಸಿ ಅವನು ಪ್ರಥಮ ದಿನ, ಅವನ ನೌಕರಿಗೆ ಸೇರಿದ ಪ್ರಥಮ ದಿನದಲ್ಲೇ ಅವನು ಅಪಘಾತದಲ್ಲಿ ಮರಣ ಹೊಂದಿದ್ದ. ಅವನು ನಮ್ಮ ಯಶೋ ಅಂತೇಳಿ ಕೊಂಚಾಡಿ ಅವರ ನನ್ನ ಮಿತ್ರರ ಮಗ. ಈ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಇಂಥ ಘಟನೆಗಳು ನಡೀತಾ ಇದೆ. ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಖಾಲಿ ಸಂಬಳವನ್ನು ಪಡೀಲಿಕ್ಕೆ ಮಾತ್ರ ಹಾಜರಾಗುತ್ತಿದ್ದಾರೆ ಎಂಬ ಸಂಶಯ ನಮಗೆ ಬರ್ತಾ ಇದೆ. ಅದೇ ರೀತಿ ರಸ್ತೆಯಲ್ಲಿ ಒಂದು ರೀತಿಯಲ್ಲಿ ಜೀವನ್ಮರಣ ಹೋರಾಟ ಮಾಡಿ ಅಪಘಾತ ಆಗಿ ನಂತರ ಅಂಗವೈಫಲ್ಯ ಹೊಂದಿದಂತವರು ಬಹಳಷ್ಟು ಜನ ಇದ್ದಾರೆ. ಇದಕ್ಕೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಮುಖ್ಯ ಅಧಿಕಾರಿಗಳಿಗೆ ನೇರಣ ಕಾರಣರಾಗಿದ್ದಾರೆ. ಇಲಾಖೆಯಲ್ಲಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗದಿದ್ದರೆ ನೇರವಾಗಿ ಮನೆಗೆ ಹೋಗಲಿ. ನಮ್ಮ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಗಮನ ಹರಿಸಿ ಇನ್ನಾದರೂ ಮನುಷ್ಯನ ಜೀವಗಳು ಅಪಾಯಕ್ಕೆ ಸಿಲುಕದ ರೀತಿ ನಮ್ಮ ಜವಾಬ್ದಾರಿ ವಹಿಸಿಕೊಳ್ಳಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಹಾಗೂ ಶಾಸಕರಲ್ಲಿ ನಾವು ಆಗ್ರಹಿಸುತ್ತೇನೆ. ಕೋಡೂರಿನಲ್ಲಿ ರಸ್ತೆಗೆ ಗುಂಡಿಗೆ ಬಿದ್ದು ಮಹಿಳೆ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸುವುದು ಸಮರ್ಥನೀಯ ಮತ್ತು ಮೃತಪಟ್ಟ ಮಹಿಳೆಯ ಕುಟುಂಬಕ್ಕೆ ಇಲಾಖೆ ನೇರ ಜವಾಬ್ದಾರಿ ವಹಿಸಿ ಗರಿಷ್ಠ ಪ್ರಮಾಣದ ಪರಿಹಾರವನ್ನು ಕೊಡಬೇಕು. ಯಾಕೆಂದ್ರೆ ಈ ಘಟನೆ ನೋಡಿ, ಅವರು ಒಂದು ಕುಟುಂಬ, ಅವರ ಗಂಡ ಇಲ್ಲಿ ಆಯುರ್ವೇದಿಕ್ ಕಾಲೇಜಿನಲ್ಲಿದ್ದಾರೆ, ಅವರ ಸಹೋದರರೆಲ್ಲ ಇಲ್ಲಿ ಕೂಡಿನಲ್ಲಿ ವಾಸವಾಗಿದ್ದಾರೆ. ನಿಜವಾಗಿಯೂ ನಾವು ರಾಷ್ಟ್ರೀಯ ಹೆದ್ದಾರಿಯ ಕಾರ್ಯವೈಖರಿಯನ್ನು ಖಂಡಿಸ್ತೇವೆ. ಯಾಕೆಂದ್ರೆ ಈ ಮಂಗಳೂರಿನ ಈ ಪ್ರಮುಖ ರಸ್ತೆಗೆ ಒಂದು ಕಡೆಯಲ್ಲಿ ನಾವು ಈಗ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು, ಬೇರೆ ಬೇರೆ ರೀತಿಯ ರಸ್ತೆಗಳ ನಿರ್ಮಾಣ ಮಾಡಬೇಕು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಎಸ್ಟಿಮೇಟ್ ಆಗ್ತದೆ, ಪ್ರಾಜೆಕ್ಟ್ ಬರ್ತಾ ಇದೆ. ಆದ್ರೆ ಇಂಥ ರಸ್ತೆಯನ್ನು ಸರಿ ಮಾಡದಿದ್ರೆ ಇದು ಬಹಳಷ್ಟು ಗಂಭೀರವಾದಂತ ಸಮಸ್ಯೆ. ಇದು ಒಂದು ಕಡೆಯಲ್ಲಿ ನಾವು ಖಂಡಿತವಾಗಿ ಇದರ ಬಗ್ಗೆ ಇವರು ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇದರ ಎಚ್ಚರಿಕೆಯನ್ನು ಕೊಡ್ತೇವೆ ಮತ್ತು ಸಾರ್ವಜನಿಕರನ್ನು ಒಟ್ಟು ಮಾಡಿ ನಾವು ಪ್ರತಿಭಟನೆ ಮಾಡಲಿಕ್ಕೂ ತಯಾರಿದ್ದೇವೆ. ನಾವು ಸ್ವಲ್ಪ ದಿನ ನೋಡ್ತೇವೆ ಮತ್ತು ಇದಕ್ಕೆ ಕಾನೂನು ಹೋರಾಟ ಮಾಡಲಿಕ್ಕೆ ಸಹ ನಾವು ತಯಾರಿದ್ದೇವೆ. ಯಾಕೆಂದ್ರೆ ಜನರ ಪ್ರಾಣ ರಕ್ಷಣೆ ಮಾಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇದು ಯಾಕೆಂದ್ರೆ ಸರ್ಕಾರದ ಜವಾಬ್ದಾರಿ, ಅದರಲ್ಲೂ ವಿಶೇಷವಾಗಿ ಈ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಅದರಿಂದಾಗಿ ನಾವು ಇದನ್ನು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ದಯಮಾಡಿ ನಮ್ಮ ಸಂಸದರು, ಶಾಸಕರು ಇದೆಲ್ಲ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ನಡೆಯಬಾರದು. ಬಹಳಷ್ಟು ಈ ಘಟನೆಗಳನ್ನು ನಾವು ಖಂಡಿಸ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ನ್ಯಾಷನಲ್ ಹೈವೇಯ ಪರಿಸ್ಥಿತಿಯನ್ನ ಈಗಾಗಲೇ ಇವರು ಸವಿವರವಾಗಿ ನಿಮಗೆ ತಿಳಿಸಿದ್ದಾರೆ. ಇವತ್ತು ಬೀಚ್ ರೋಡಿನಿಂದ ಸುರತ್ಕಲ್ ವರೆಗಿನ ರಸ್ತೆಗಳನ್ನ ನಾವಿವತ್ತು ವಿಶೇಷವಾಗಿ ನಾವು ಪರಿಗಣಿಸಬೇಕಾಗಿದೆ. ಇವತ್ತು ಟೋಲ್ ಅನ್ನ ಇವತ್ತು ವಸೂಲಿ ಮಾಡ್ತಾ ಇರುವಂತದ್ದು ಬೀಚ್ ರೋಡಿನಲ್ಲಿದೆ. 2 ವರ್ಷಗಳ ಹಿಂದಿನ ತನಕ ಸುರತ್ಕಲ್ ಅಲ್ಲಿ ಕೂಡ ಕೋಟಿಗಟ್ಟಲೆ ವರ್ಷಕ್ಕೆ ಟೋಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಇವತ್ತು ನೇರವಾಗಿ ನನ್ನ ಪ್ರಶ್ನೆ ಇಲ್ಲಿಯ ಸಂಸದರು ಮತ್ತು ಇಲ್ಲಿಯ 2 ಶಾಸಕರುಗಳಿಗೆ, ಜನರು ನಿಮ್ಮನ್ನ ಆರಿಸಿ ಕಳಿಸಿರುವಂತದ್ದು ಜನರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿ ಯಾವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರನ್ನ ಮಾನಿಟರ್ ಮಾಡುವಂಥದ್ದು, ಇಲ್ಲಿಯ ಮೂಲ ಏನು ಅಭಿವೃದ್ಧಿಪಡಿಸುವಂತ ನಿಟ್ಟಿನಲ್ಲಿ ನೀವು ಗಮನ ಹರಿಸಬೇಕು ಅಂತ ಹೇಳಿ ಜನರ ಧ್ವನಿಯಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮನ್ನ ಪಾರ್ಲಿಮೆಂಟ್ಗೆ ಮತ್ತು ವಿಧಾನಸಭೆಗೆ ನಿಮ್ಮನ್ನ ಆರಿಸಿ ಕಳಿಸಿರುವಂಥದ್ದು. ಇವತ್ತು ನಮ್ಮ ಸುರತ್ಕಲಿನಿಂದ ಬೀಚ್ ರೋಡ್ ತನಕ ಇರುವಂತ ರಸ್ತೆಯನ್ನ ನ್ಯೂ ಮ್ಯಾಂಗ್ಳೂರು ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ಇವರು ಇದನ್ನ ಅಭಿವೃದ್ಧಿಪಡಿಸಿರುವಂತದ್ದು, ಹಣವನ್ನ ವ್ಯಯ ಮಾಡಿರುವಂತದ್ದು. ಇರ್ಕಾನ್ ಕಂಪನಿ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಕಂಪನಿ. ಇವತ್ತು NMPT ಇರುವಂತದ್ದು ಮಂಗಳೂರಿನಲ್ಲಿ. NMPT ಏನು ರೋಡ್ ಕಂಪನಿ ಏನಿದೆ ಇರುವಂತದ್ದು ಮಂಗಳೂರಲ್ಲಿ. ಯಾಕೆ ಇಲ್ಲಿಯ ಸಂಸದರು ಮತ್ತು 2 ಶಾಸಕರುಗಳು
NMPTಯ ಅಧ್ಯಕ್ಷರಿದ್ದಾರೆ, ಅವರ ಜೊತೆಗೆ ಚೇರ್ಮನ್ ಇದ್ದಾರೆ, ಅವರ ಜೊತೆಗೆ ಅಲ್ಲಿ ಮೀಟಿಂಗ್ ನಡೆಸಿ ಯಾಕೆ ತಕ್ಷಣ ಇದನ್ನ ಮೇಂಟೈನ್ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಇವತ್ತು BC ರೋಡ್ ಒಂದೇ ಟೌನ್ ನಲ್ಲಿ ಸುಮಾರು 12 ಲಕ್ಷದಿಂದ 16 ಲಕ್ಷದವರೆಗೆ ಟಾರ್ಗೆಟ್ ಪರ್ ಡೇ ಕಲೆಕ್ಷನ್ ಅವ್ರು ಇಟ್ಟಿರುವಂತದ್ದು. ಹಾಗೆ ಹೇಳುವಾಗ ನಾವು ತಿಳ್ಕೊಳ್ಬೇಕಾ, ಸುಮಾರು 15ರಿಂದ 20 ಕೋಟಿ ವರ್ಷಕ್ಕೆ BC ರೋಡ್ ಟೋಲ್ ನಲ್ಲಿ ಹಣವನ್ನ ಕಲೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಸುಮಾರು BC ರೋಡಿನಿಂದ ಸುರತ್ಕಲ್ವರೆಗೆ ಇರುವಂತದ್ದು ಸುಮಾರು 30-32 ಕಿಲೋಮೀಟರ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ನಲ್ಲಿ ನಿಮ್ಗೆ ಈ 15ರಿಂದ 20 ಕೋಟಿ ವರ್ಷಕ್ಕೆ ನೀವು ಕಲೆಕ್ಷನ್ ಮಾಡೋದಾದ್ರೆ 2008ನೇ ಇಸವಿಯಿಂದ ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಿ. ವರ್ಷಕ್ಕೆ 15ರಿಂದ 20 ಕೋಟಿಯಾಗಿ ಇಷ್ಟು ವರ್ಷ ನೀವು ಕಲೆಕ್ಷನ್ ಮಾಡಿರುವಂತ ಹಣವನ್ನ ನೀವು ಎಲ್ಲಿಗೆ ಚೆಲ್ಲಿದ್ದೀರಿ ಅಂತ ಹೇಳುವಂತದ್ದು ಕೂಡ ಇವತ್ತು ನಮ್ಗೆ ತಿಳಿಸ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಸಾರ್ವಜನಿಕರ ಹಣವನ್ನ ನೀವು ಕಲೆಕ್ಷನ್ ಮಾಡಿದ್ದೀರಿ, ರೋಡನ್ನ ನಾವು ಮೇಂಟೈನ್ ಮಾಡ್ತೇವೆ ಎನ್ನುವಂತ ಒಂದು ದೃಷ್ಟಿಯಲ್ಲಿ ಇವತ್ತು ಅನೇಕ ಏನು ಆಕ್ಸಿಡೆಂಟ್ಗಳಾಗಿ ಅನೇಕ ಮಂದಿ ಮೃತಪಟ್ಟಿದ್ದಾರೆ. ಏನಿವತ್ತು ಇವರು ಹೇಳಿದಾಗೆ ಪಾಟ್ ಹೋಲ್ಸಿನಿಂದ ಯಾರು ಬ್ಯಾಲೆನ್ಸ್ ತಪ್ಪಿ 2 ವೀಲರ್ಸ್ಗಳು ಇವತ್ತು ಆಕ್ಸಿಡೆಂಟ್ಗೆ ಒಳಪಟ್ಟು ಮೃತಪಡ್ತಾ ಇದ್ದಾರೆ, ಅವರಿಗೆ ಪೊಲೀಸ್ ಇಲಾಖೆ ಅವರದೇ ತಪ್ಪಿನಿಂದ ಅಪಘಾತ ಆಗಿದೆ ಅಂತ ಹೇಳಿ FIR ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಕುಟುಂಬದವರಿಗೆ ಪರಿಹಾರ ಇನ್ಶೂರೆನ್ಸ್ ಕಂಪನಿ ಕೊಡುವಂತದ್ದು ಇಲ್ಲ ಅಂತ ಹೇಳುವಂತದ್ದನ್ನ ನಾವು ಗಮನ ಹರಿಸಬೇಕಾಗ್ತದೆ. ಹಾಗಾದ್ರೆ ಯಾರ ತಪ್ಪಿನಿಂದ ಆಗಿದೆ? ಇಂಥ ಫೋಟೋ ಹೋಲ್ಸ್ಗಳನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಇದು ಅಪಘಾತ ಆಗಿ ಅವರ ಮರಣ ಪಡುವಂತದ್ದು. ಯಾಕೆ ನ್ಯಾಷನಲ್ ಹೈವೇ ಅದಕ್ಕೆ ಪರಿಹಾರ ಕೊಡುವಂತದ್ದಿಲ್ಲ? ಅದಕ್ಕೆ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ ತಕ್ಷಣ ಇಲ್ಲಿಯ ಸಂಸದರು ನೇರವಾಗಿ ಇದಕ್ಕೆ ಹೊಣೆ ಹಾಕ್ತಾರೆ. ಯಾಕೆಂತ ಹೇಳಿದ್ರೆ NMPT ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ತಕ್ಷಣ ನೀವು ಒಂದು 15 ದಿನದ ಒಳಗಾಗಿ ಇಲ್ಲಿಯ ಏನು ಪಾಟ್ ಹೋಲ್ಸ್ಗಳು ನ್ಯಾಷನಲ್ ಹೈವೇ ಅನ್ನ ನೀವು ತಕ್ಷಣ ಅದನ್ನು ರಿಪೇರಿ ಮಾಡಿಸುವಂತ ನಿಟ್ಟಿನಲ್ಲಿ ನೀವು ಕ್ರಮವನ್ನ ವಹಿಸಬೇಕು. ಅದೇ ರೀತಿ ಇಲ್ಲಿಯ ಶಾಸಕರು ಕೂಡ ಅದಕ್ಕೆ ಗಮನವನ್ನ ಹರಿಸಬೇಕು. ರಾಜಕೀಯ ಮಾತಾಡುವಂಥದ್ದನ್ನ ಬಿಟ್ಟು ಜನರ ಪರವಾಗಿ ಜನರ ಏನು ಆಗ್ರಹ ಏನಿದೆ ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನ ನೀವು ಮಾಡಬೇಕು. ಇಲ್ಲದಿದ್ರೆ ಖಂಡಿತವಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಒಂದು ಉಗ್ರ ಹೋರಾಟವನ್ನ ಪ್ರತಿಭಟನೆಯನ್ನ ನಾವು ಹೈವೇ ಮತ್ತು ಸಂಸದರ ವಿರುದ್ಧವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೈಗೊಳ್ಳಲಿಕ್ಕೆ ಇದ್ದೇವೆ ಅಂತ ಹೇಳುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೆ ಮುಖ್ಯವಾಗಿ ಈಗ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಏನಿದೆ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿದ್ದಾರೆ, ಬಹಳ ವರ್ಷಗಳಿಂದ ಬಹಳ ಮೀಟಿಂಗ್ ಅಲ್ಲಿ ನ್ಯೂ ಮ್ಯಾಂಗ್ಳೂರ್ ಮತ್ತೆ NHA ಮಧ್ಯೆ ಕೂಡ ಬಹಳ ಚರ್ಚೆ ಆಗಿದೆ. ಇದನ್ನ ಮುಖ್ಯವಾಗಿ ನಾವು ಏನು ಒತ್ತಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡ ಮಟ್ಟದ ಘನ ವಾಹನಗಳು ಇಲ್ಲಿಂದ ಪಾಸ್ ಆಗುವಂಥದ್ದು, ಇಲ್ಲಿಂದ ಮುಕ್ಕ ತನಕ ಏನು ಇವರು ಅಭಿವೃದ್ಧಿ ಈ 4 ಲೇನ್ ಮಾಡಿದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಕಾಂಕ್ರೀಟೀಕರಣ ಮಾಡಬೇಕು. ಯಾಕಂದ್ರೆ ಇದು ಪ್ರತಿ ವರ್ಷ ಏನು ತೇಪ ಹಾಕ್ತಾರೆ, ಏನು ಡಾಮರೀಕರಣ ಮಾಡ್ತಾರೆ, ಆ ಘನ ವಾಹನಗಳು ಅಂದ್ರೆ ನಾನೊಂದು ಪೋರ್ಟ್ ಯೂಸರ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ 28ರಿಂದ 36 ಟನ್ ತನಕ ಗಾಡಿಗಳು ಅಲ್ಲಿಂದ ಪೋರ್ಟ್ ಒಳಗೆಯಿಂದ ಕಂಟೈನರ್ ಆಗ್ಬೋದು, ಕಲ್ಲಿದ್ದಲಾಗ್ಬೋದು ಲೋಡ್ ಆಗಿ ಹೊರಗೆ ಬರುತ್ತೆ. ಕಂಪ್ಲೀಟ್ ಅವ್ಯವಸ್ಥೆ, ಈ ರೋಡಿನ ಅವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಆ ಟನ್ನೇಜ್ ಅನ್ನ ಈ ರೋಡು ತೆಗೆಯುವಂತ ಕೆಪಾಸಿಟಿ ಇಲ್ಲ. ಅದಕ್ಕೋಸ್ಕರ ಈ NMPT ಬಹಳಷ್ಟು ವರ್ಷಗಳಿಂದ 1975ರಿಂದ ಇಲ್ಲಿ ಬಹಳಷ್ಟು ಬಿಸ್ನೆಸ್ ಅನ್ನ ಮಾಡಿಕೊಂಡು ಬಹಳಷ್ಟು ಪ್ರಾಫಿಟ್ ಅನ್ನು ಲಾಭದಾಯಕವನ್ನ ಮಾಡಿಕೊಂಡು ಈ ಭಾಗಕ್ಕೆ ದೊಡ್ಡ ಕೊಡುಗೆಯಾಗಿ ಅವರಲ್ಲಿ ದೊಡ್ಡ ಮಟ್ಟದ ಡೆಪಾಸಿಟ್ ಕೂಡ ಇದೆ. ಇದನ್ನ ಸಂಸದರು ಮತ್ತೆ ಸಂಬಂಧಪಟ್ಟವರು ಇದನ್ನ ಮಾತನಾಡಿ ಎಲ್ಲಿಂದ ಕೂಳೂರಿಂದ ಹಿಡಿದು ಎಲ್ಲಿಂದ ಹಿಡಿದು ಮೇನ್ ಆಗಿ ಕೂಳೂರಿಂದ ಮೇನ್ ಆಗಿ ಗಾಡಿಗಳೆಲ್ಲ ಇಲ್ಲಿಂದನೇ ಪಾಸ್ ಆಗೋದು, ನಂತೂರಿಂದ ಹಿಡಿದು ಮುಕ್ಕ ತನಕ ಇದನ್ನ ಕಂಪ್ಲೀಟ್ ಆಗಿ ಕಾಂಕ್ರೀಟೀಕರಣ ಮಾಡಿದ್ರೆ ಇದು ಬಹಳಷ್ಟು ಉತ್ತಮವಾಗಿ ಮುಂದೆ ಜನರಿಗೆ ಸಮಸ್ಯೆ ಇಲ್ಲದೆ ಇದೇ ರೀತಿ ಸಾವು ನೋವು ಆಗದ ರೀತಿಯಲ್ಲಿ ನಮಗೆ ಆಗ್ಬೋದು ಅಂತ. ಯಾಕಂದ್ರೆ ದೊಡ್ಡ ದುರ್ದೈವ ಇದು. ನಿನ್ನೆ ಮಾಧವಿ ಅದೇ 2 ತಿಂಗಳ ಮೊದಲು ಅಶ್ರಫ್ ಅಂತ ನಮ್ಮ ತುಂಬಾ ಆತ್ಮೀಯರು, ನಮ್ಮ ಲಾಜಿಸ್ಟಿಕಲ್ ಫೀಲ್ಡ್ ಅಲ್ಲಿರುವಂತ ಅಶ್ರಫ್ ಅಂತ ಒಬ್ಬ ಯುವಕ ಪಣಂಬೂರು ಜಂಕ್ಷನ್ ಅಲ್ಲಿ ಇದೇ ರೀತಿ ಹೊಂಡದಲ್ಲಿ ಬಿದ್ದು ರೈಟ್ ಸೈಡ್ ಅಲ್ಲಿ ಗಾಡಿ ದೊಡ್ಡ ಘನವಾಹನ ಅವರ ಮೇಲೆ ಹೋಗಿ ಮೃತವನ್ನು ಪಟ್ಟಿದ್ದಾರೆ. 4 ಮಕ್ಕಳು, ಪುಟ್ಟಾರಿ ಮಕ್ಕಳು ಇದ್ರು ಅವರಿಗೆ. ನಾವು ಅವರ ಮರಣ ಕೂಡ ಹೋಗಿದ್ವಿ. ನಾವು ಬಹಳ ನೋವಿನ ವಿಚಾರ. ಇವತ್ತು ಈ ಪ್ರೆಸ್ ಕರೀಲಿಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ಗಿಂದ ಪ್ರೆಸ್ ಕರೀಲಿಕ್ಕೆ ಕೂಡ ಇದೆ ದೊಡ್ಡ ನೋವಿನಿಂದ ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಆಗ್ರಹಿಸ್ತೇವೆ. ಇದನ್ನ ಇನ್ನು ಮುಂದೆ ಆದ್ರೂ ಕೂಡ ಎಚ್ಚೆತ್ತುಕೊಂಡು ನ್ಯಾಷನಲ್ ಹೈವೇ ಬಹಳ ಮುತುವರ್ಜಿಯಿಂದ ಮುಂದೆ ಜನರಿಗೆ ಸಮಸ್ಯೆ ಆಗದ ರೀತಿ ಮಾಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತೇವೆ. ಧನ್ಯವಾದಗಳು. ಏನು ಪ್ರಶ್ನೆ ಇದೆ? ಸಮಸ್ಯೆ ಆಗ್ತದೆ. ಹೌದು, ನಿಮ್ಮ ಪಾಲಿಕೆಯಲ್ಲಿ
6 ಸಲ 7 ಸಲ ಎಲ್ಲ ಪ್ರತಿನಿಧಿಸಿದವರು ಇಲ್ಲಿದ್ದೇನೆ. ಹೌದು. ನಗರದ ಒಳಗಿನ ರಸ್ತೆಗಳು ಹೇಗಿದೆ ಅಂತ ನೋಡಿದ್ದೀರಾ? ಪಾಲಿಕೆಯಲ್ಲಿ ಒಂದು ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಹೇಗೆ ಇತ್ತು, ತಮ್ಮ ಕೆಲವು ಹಿರಿಯ ಪತ್ರಿಕೋದ್ಯಮಿಗಳು ಈಗ ಇಲ್ಲ, ಅವ್ರಿಗೆ ಗೊತ್ತಿತ್ತು. ನಾವು ಪ್ರಥಮವಾಗಿ ಫೇವರ್ ಫಿನಿಶ್ ಡಾಮರೀಕರಣ ಇಂಟ್ರಡ್ಯೂಸ್ ಮಾಡಿದ್ದೆ ಮಹಾನಗರ ಪಾಲಿಕೆಯಲ್ಲಿ 2001-2ರಲ್ಲಿ. ಆಗ ಅಜೀಜ್ ರವರು ಮೇಯರ್ ಆಗಿದ್ರು, JR ಲೋಬರ್ ಅವರು ಕಮಿಷನರ್ ಆಗಿದ್ರು. ಮತ್ತು ಪ್ರಥಮ ಕಾಂಕ್ರೀಟೀಕರಣ ರಸ್ತೆ ಆರಂಭಗೊಂಡದ್ದು 2002-3ರಲ್ಲಿ PVS ನಿಂದ ಲೇಡಿಲ್ ವೃತ್ತ. ಆ ಎಲ್ಲ ರಸ್ತೆಗಳನ್ನು ತಾವು ಹಿಂದೆ ನೋಡಬೇಕಿತ್ತು. ಅಲ್ಲಲ್ಲಿ ಗಿಡವನ್ನು ನಡ್ತಾ ಇದ್ರು. ಲೇಡಿಲ್ ನಿಂದ ಉರ್ವಸ್ಟೋರ್ ಕೊಟ್ಟಾರ ಚೌಕಿ ತನಕ ರಸ್ತೆ, ಲೇಡಿಲ್ ನಿಂದ ಮಣ್ಣಗುಡ್ಡ ರಸ್ತೆ, ನವಭಾರತ ಸರ್ಕಲ್ ನಿಂದ ಶೇಡಿಗುಡ್ಡ ರಸ್ತೆ, ಈಗ ಹೆಸರು ಹೇಳ್ಕೊಂಡಿದ್ದ ಎಲ್ಲಾ ರಸ್ತೆಗಳನ್ನು, ಪ್ರಮುಖ ರಸ್ತೆಗಳನ್ನು ನಾವು ಕಾಂಕ್ರೀಟೀಕರಣ ಮಾಡಿದ್ದೇವೆ. ನಮ್ಮ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಆರಂಭವಾದದ್ದು ಕಾಂಕ್ರೀಟೀಕರಣ ರಸ್ತೆ. ಮತ್ತು ಆ ನಂತರ ಒಂದು ಪ್ಯಾಚ್ ವರ್ಕ್ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಆಯಿತು. ಆದರೆ ಈಗ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರಾಯರು ಕಳೆದ 15 ದಿನಗಳ ಹಿಂದೆ ಆಯುಕ್ತರನ್ನು ಕರೆದು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ. ಎಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಎಲ್ಲಿ ಸಮಸ್ಯೆ ಉಂಟು, ಪ್ರಮುಖವಾಗಿ ರಸ್ತೆ ಸಮಸ್ಯೆಗಳ ಬಗ್ಗೆ ವಿಚಾರವನ್ನು ಮಾಡಿದ್ದಾರೆ. ಮತ್ತು ಈಗ ಇನ್ನೊಂದು 10-15 ದಿನಗಳಲ್ಲಿ ದಸರಾ ಉತ್ಸವ ಆರಂಭವಾಗುತ್ತದೆ. ದಸರಾ ಅಂದ್ರೆ ಮಂಗಳೂರು ನಗರದ ಪ್ರಮುಖ ಕುದ್ರೋಳಿ, ನಮ್ಮ ಗೋಕರ್ಣನಾಥ ದಸರಾ ಇರ್ಬೋದು, ಮಂಗಳದೇವಿಯ ದಸರಾ ಇರ್ಬೋದು, ಬೇರೆ ಬೇರೆ ದೇವಿ ದೇವಸ್ಥಾನದ ದಸರಾ ಇರ್ಬೋದು. ಈ ಎಲ್ಲ ದಸರಾದ ರಸ್ತೆಗಳನ್ನು ಪ್ರಮುಖವಾಗಿ ಗುರುತಿಸಿಕೊಂಡು ಮತ್ತು ಸಾರ್ವಜನಿಕವಾಗಿ ಸಮಸ್ಯೆ ಇರ್ತಕ್ಕಂತಹ ಎಲ್ಲಾ ರಸ್ತೆಗಳನ್ನು ಇಮಿಡಿಯೇಟ್ ಪ್ಯಾಚ್ ವರ್ಕ್ ಮಾಡಬೇಕೆಂಬ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಮತ್ತು ಏನು ಮಹಾನಗರ ಪಾಲಿಕೆ ಕಳೆದ ಹಲವಾರು ವರ್ಷಗಳಿಂದ ಏನು ದಸರಾಕ್ಕೆ ನಾವು ಲೈಟ್ ಹಾಕೋದಿರಬಹುದು, ಅಥವಾ ನಾರಾಯಣ ಗುರು ಜಯಂತಿಗೆ ಅನುದಾನ ಕೊಡುವುದು ಅಂತ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಪರಿಷತ್ತಿನಲ್ಲಿ ಏನೆಲ್ಲ ನಾವು ಮಂಡನೆ ಮಾಡಿದ್ದೇವೋ, ಏನು ನಿರ್ಣಯ ಆಗಿದೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಂತ ಸೂಕ್ತವಾದ ನಿರ್ದೇಶನವನ್ನು ಆಯುಕ್ತರಿಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಅದನ್ನು ಮಾಡುವಂತ ನಿಟ್ಟಿನಲ್ಲಿ ನಮ್ಮ ರೀತಿಯಲ್ಲಿ ನಮ್ಮ ಕ್ರಮವನ್ನು ಖಂಡಿತವಾಗಿ ಕೈಗೊಳ್ತೇವೆ. ಇನ್ನು ಸ್ಟಾರ್ಟ್ ಆಗ್ತದೆ, ಆಲ್ರೆಡಿ ಪ್ಯಾಚ್ ವರ್ಕ್ ಸ್ಟಾರ್ಟ್ ಆಗಿದೆ. ಅದನ್ನು ಯಾವೆಲ್ಲ ರಸ್ತೆಗಳನ್ನು ಗುರುತಿಸಿಕೊಂಡು ನಾವೇ ಮುಂದೆ ನಿಂತು ಈ ಕೆಲಸವನ್ನು ಮಾಡಿಸ್ತೇವೆ ಖಂಡಿತವಾಗಿ. ಕಳೆದ ಒಂದು ವಾರದ ಮೊದಲೇ ಸ್ಟಾರ್ಟ್ ಆಗಿದೆ. ಒಂದು ವಾರದ ಹಿಂದೆ ಪ್ಯಾಚ್ ವರ್ಕ್ ಸ್ಟಾರ್ಟ್ ಆಗಿದೆ. ನಾವು ಮುಂದುವರಿಸ್ತೇವೆ. ಮತ್ತು ನಾವು ಯಾವಾಗಲೂ ನಮ್ಮ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖ ನಮ್ಮ ರಸ್ತೆಗಳನ್ನು ಪ್ಯಾಚ್ ವರ್ಕ್ ಮಾಡೋದಿರ್ಬೋದು, ಡಾಮರೀಕರಣ ಮಾಡೋದಿರ್ಬೋದು, ಅಥವಾ ಬೃಹತ್ ಚರಂಡಿಯ ಹೂಳೆತ್ತುದಿರ್ಬೋದು, ಇದು 3 ಪ್ರಮುಖವಾದಂತು. ಯಾಕೆಂದ್ರೆ ಈ ಎಲ್ಲ ಕಾಮಗಾರಿಗಳಿಗೆ ಡಿಸೆಂಬರ್ನಲ್ಲಿ ಟೆಂಡರ್ ಕರೆದ್ರೆ ಜನವರಿ ಫೆಬ್ರವರಿ ಒಳಗೆ ಕೆಲಸ ಮುಗಿಬೇಕು. ಇಲ್ಲದಿದ್ರೆ ರಾಷ್ಟ್ರೀಯ ಹೆದ್ದಾರಿ ಅವರು ಮಳೆಗಾಲ ಬರುವಂತ ಸಂದರ್ಭದಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರಲ್ಲ, ಆ ರೀತಿ ಆಗ್ತದೆ. ಹೋರಾಟದ ಮಾತುಗಳನ್ನು ಮಾಡ್ತೀವಿ. ಕಳೆದ 2 ತಿಂಗಳ ಹಿಂದೆನೆ ಸಂಘಟನೆಯವರು ಹೋರಾಟ ಅಂದ್ರೆ ಸಮಸ್ಯೆ ಆಗ್ತಂತ ಅವ್ರಿಗೆ ಗೊತ್ತಿತ್ತು ಮತ್ತು ಸಮಸ್ಯೆ ಆಗ್ತಾ ಇತ್ತು ಕೂಡ. ಆ ಸಂದರ್ಭದಲ್ಲಿ ಅವರ ಜೊತೆ ಯಾರು ಕೈ ಜೋಡ್ತಿಲ್ಲ. ಅಲ್ಲ, ಈಗ ನೀವು ಮತ್ತೆ ಸೆಪರೇಟ್ ಆಗಿ ಮಳೆ ಅಲ್ಲ, ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆ ಸಂದರ್ಭದಲ್ಲಿ ಸಹ ನಾವು ಮಾತಾಡಿದ್ದೇವೆ. ಬೇರೆ ಬೇರೆ ರೀತಿಯ ನಮ್ಮ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಅವರ ಹೋರಾಟವನ್ನು ಸಹ ಮಾಡಿದ್ದಾರೆ, ನಾವು ಹೋರಾಟವನ್ನು ಸಹ ಮಾಡಿದ್ದೇವೆ. ನಾವು ಇವಾಗ ಸಹ ಒತ್ತಾಯ ಮಾಡೋದು ನಮ್ಮ ಸಂಸದರಿಗೆ, ಶಾಸಕರಿಗೆ ಕೂಡಲೇ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಿ ಎಂಬ ಒತ್ತಾಯವನ್ನು ಮಾಡ್ತೇವೆ. ಅದರ ಒಟ್ಟಿಗೆ ಆ ಒತ್ತಾಯಕ್ಕೆ ನಾವು ಫಲ ಬರದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೇವೆ. ಏಪ್ರಿಲ್ 24ಕ್ಕೆ ಸುರತ್ಕಲ್ನಲ್ಲಿ MP ಅವರು ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ಶಿಲಾನ್ಯಾಸ ಕಾರ್ಯಕ್ರಮ. ಸುರತ್ಕಲ್ ಟು BC ರೋಡ್ ತನಕ ಕಾಂಕ್ರೀಟೀಕರಣ ಮಾಡುವುದು 37 ಕಿಲೋಮೀಟರ್ 28 ಕೋಟಿ ರೂಪಾಯಿ. ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರು ಮಾಡುದು. ಸ್ವಲ್ಪ ಬಂದು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಯಾಕೆ ಏನು ಅದು ಕಾಂಕ್ರೀಟೀಕರಣ ಅಲ್ಲ, ಅದಕ್ಕೆ ರಸ್ತೆ ಅಭಿವೃದ್ಧಿ. ನೋಡಿ, ರಸ್ತೆ ಅಭಿವೃದ್ಧಿ ಹೇಳಿದ್ರೆ ಈ ನಮ್ಮ ಈಗ ಅನಿಲ್ ಹೇಳಿದ್ರು, ನಮ್ಮ ಜಿಲ್ಲೆ ಇಲ್ಲಿ ವಿಪರೀತ ಮಳೆ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಹೇಳಿದ್ರೆ ನಾನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸುರತ್ಕಲ್ ನಿಂದ ಕುಂದಾಪುರಕ್ಕೆ ನೀವು ದಾರಿ ಹೋಗಿದ್ದೀರಾ?
ಹೋಗಿದ್ದೇನೆ, ನೇರೂರು ರೋಡ್ ಒಳ್ಳೆದುಂಟು. ಯಾರು ಮಾಡಿದದು ಆ ಕಾಂಟ್ರಾಕ್ಟ್, ಹೌದು. ಅದಕ್ಕೆ ಓವರ್ಲೇ ಅಂತ ಹೇಳ್ತಾರೆ. ಹಿಂದಿದ್ದನ್ನೆಲ್ಲ ಕೊರೆದು ತೆಗೆದು ಹಾಕುವಂತದ್ದು, ಅದನ್ನು ಇವರಿಗೆ ಕೊಟ್ಟಿದ್ದಾರೆ, ಈಗ ಯಾರಿಗೆ ಮುಗುರುಳಿಗೆ. ಹೌದು. ಅದು ಮುಂದೆ ಶಿಲಾನ್ಯಾಸ ಕೂಡ ಆಗಿದೆ. ಸ್ವಲ್ಪ ಬರುವಾಗ ಮಳೆ ಬಂತಂತ ನಿಲ್ಲಿಸಿದ್ರು. ಆಗ ನಿಮ್ಗೆ ಡಿ ಸಿ ಆಫೀಸ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು. ಅವರನ್ನೆಲ್ಲ ತಗೊಂಡು ಹೋಗಿ ಡಿ ಸಿ ಆಫೀಸ್ ಮಾಡಬೇಕಂತ ಹೇಳಿದ್ರು. ಈಗ ಮಳೆ ನಿಂತಿದೆ, ಬೇಸಿಗೆ ಇದೆ, ಕೆಲಸ ಕಂಟಿನ್ಯೂ ಮಾಡ್ತಾ ಇಲ್ಲ. ಅಲ್ಲ, ನಾನು ಆಗ ಪ್ರಸ್ತಾಪ ಮಾಡಿದ ಅದನ್ನೇ, ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಳು ಗುಣಮಟ್ಟದ್ದು ಆಗಬೇಕು. ಒಂದು, ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ಎರಡನೇ, ನಾವು ಕೋಟ್ ಮಾಡ್ತಿದ್ದೆವು, ಮಹಾನಗರ ಪಾಲಿಕೆಯ ಕೆಲಸಗಳು ರಾಷ್ಟ್ರೀಯ ಹೆದ್ದಾರಿಗಳ ಡಾಮರೀಕರಣ ಯಾವ ರೀತಿ ಆಗ್ತಿದೆ ಅದೇ ರೀತಿ ಆಗ್ಬೇಕು ಹೇಳಿ. ಈಗ ನೀವು ಹೇಳಿದ್ದು ಈ ನಮ್ಮ ಆ ಸ್ಟ್ರಕ್ಚರ್ ಮತ್ತು ಇಲ್ಲಿ ಕಂಪೇರ್ ಮಾಡುವಾಗ ಕಂಪ್ಲೀಟ್ ಝೀರೋ ಆಗಿದೆ. ನಮ್ಮ ಪಂಪ್ವೆಲ್ಲಿಂದ ಏನು ಕಾಮಗಾರಿ ಆಗಿದೆ ಅಲ್ಲ ಮುಕ್ಕ ತನಕ, ಅದು ಕಂಪ್ಲೀಟ್ ಝೀರೋ. ಸುರತ್ಕಲ್ನಿಂದ ಆಚೆ ಒಳ್ಳೆ ಕೆಲಸಗಳಾಗಿವೆ, ಇಲ್ಲಿ ಝೀರೋ ಆಗಿದೆ. ನೀವು ಉಲ್ಲೇಖ ಮಾಡಿದ ರೀತಿ ಅದು ಕಾಂಟ್ರಾಕ್ಟ್ ಕೂಡ ಬೇರೆ ಅದು. ಮತ್ತು ಅದೇ ರೀತಿ ಕೂಳೂರು ಕಳೆದ 8 ವರ್ಷಗಳಿಂದ ಆ ಸೇತುವೆ ಕೂಳೂರು ಕಳೆದ 8 ವರ್ಷಗಳಿಂದ ಸೇತುವೆಯ ಅವಸ್ಥೆ ನೀವು ನೋಡಿದ್ದೀರಾ? ಯಾವುದೋ ಒಂದು ಕಾಂಟ್ರಾಕ್ಟ್ರಿಗೆ ಕೊಟ್ಟು ಆ ಕಾಂಟ್ರಾಕ್ಟ್ ಕೆಲಸ ಮಾಡದ ರೀತಿ ಆಗಿ ನಾವು ಮಾತಾಡಿದ್ದೇವೆ, ಹಲವು ಬಾರಿ ಅದರ ಬಗ್ಗೆ ಮಾತಾಡಿದ್ದೇವೆ. ಅದಕ್ಕೋಸ್ಕರ ಅದನ್ನು ಕೂಡ ನಾವು ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗ ಸೇತುವೆಯನ್ನ ಮಾಡಿ ಜನರಿಗೆ ಒಳಿತಾಗುವ ರೀತಿಯಲ್ಲಿ ಅವರು ಮಾರ್ಗವಾಗಿ ಹೋಗ್ಬೇಕಾದ್ರೆ ಅವರು ಒಳ್ಳೆ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಹೋಗುವಂತ ರೀತಿಯಲ್ಲಿ ಆಗ್ಬೇಕು ಅಂತ ನಮ್ಮ ಒತ್ತಾಯ ಕೂಡ ಇದೆ. ಅದರಲ್ಲಿ ನೋಡಿ, ಕೇಸ್ಗಳಂದ್ರೆ ಅದ್ರಲ್ಲಿ ಒಂದು ರೂಪುರೇಷ, ಅದಕ್ಕೆ ಚೌಕಟ್ಟೆಲ್ಲ ಇದೆ. ಪರ್ಮಿಷನ್ ತೆಗಿಲಿಕ್ಕೆ ಇರುತ್ತೆ. ಸೊ ಎಲ್ಲೆಲ್ಲಿ ಪರ್ಮಿಷನ್ ತೆಗೆಯದ ರೀತಿಯಲ್ಲಿ ಇದೆ ಅಲ್ಲಿ ಕೇಸ್ ಆಗಿರ್ಬೋದು. ನಾವು ಅವ್ರು ಪ್ರತಿಭಟನೆ ಮಾಡಿದ್ದ ನಾವು ಕೂಡ ಅವರ ಪರವಾಗಿದ್ದೀವಿ. ನಾವು ಅದರಲ್ಲಿ ಪೊಲೀಸ್ ಇಲಾಖೆಯವರ ಕೆಲಸ ಏನಿದೆ ಅವ್ರು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ, ಅದು ನಮ್ಮ ಸರ್ಕಾರದ ಕಾನೂನು ರೀತಿಯಲ್ಲಿ ಏನಂತಾರೆ. ಬಟ್ ನಾವು ಅದಕ್ಕೆ ಪೂರಕವಾಗಿ ನಾವು ಆ ಪ್ರತಿಭಟನೆಯನ್ನ ನಾವು ಸ್ವಾಗತ ಮಾಡಿದ್ದೇವೆ. ನಾವು ಇಲ್ಲಿಯ ಲೋಕಲ್ ರಾಜಕಾರಣಿಗಳಿಗಾಗಿ ನಾವು ಅದನ್ನ ಸ್ವಾಗತ ಮಾಡಿದ್ದೇವೆ, ಒಳ್ಳೆಯ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಅದರ ಪ್ರಕಾರ ನಮ್ಮ ರೆಪ್ರೆಸೆಂಟೇಷನ್ ಕೂಡ ಸರ್ಕಾರಕ್ಕೆ ಹೋಗಿದೆ. ಆ ಕೇಸ್ಗಳನ್ನೆಲ್ಲ ಬಿಟ್ಟಾಕ್ಬೇಕಂತೇಳಿ ನಾವು ಅದನ್ನು ಒತ್ತಾಯ ಕೂಡ ಮಾಡಿದ್ದೇವೆ. ಅದರ ರೆಪ್ರೆಸೆಂಟೇಷನ್ ಕೂಡ ಆಗಿದೆ. ಟೋಲ್ ವಿರೋಧಿ ಪ್ರತಿಭಟನೆ ಮಾಡುವಾಗ ನಾವೆಲ್ಲ ಭಾಗವಹಿಸಿದ್ದೇವೆ. ನಾವು ಅದು ರಾಜ್ಯಕ್ಕೆ ರಹಿತವಾದಂತಹ ಹೋರಾಟ, ಅದರಲ್ಲಿ ನಾನು ಭಾಗವಹಿಸಿದೆ. ನನ್ನ ಮೇಲೆ ಕೇಸ್ ಆಗಿದೆ. ನಾನು 1-2 ತಿಂಗಳ ಹಿಂದೆ ಕೋರ್ಟಿಗೆ ಹೋಗಿದ್ದೆ, ನನ್ನ ಮೇಲೆ ಸಹ ಕೇಸ್ ಆಗಿದೆ, ನನ್ನ ಹೆಸರು ಉಂಟು ಅದರಲ್ಲಿ. ಈಗ ಒಂದು ನೀವು ಹೇಳಿದ್ದು ಶಾಸಕರು ಮತ್ತೆ MP ಅವರು, ಅದೇ ರೀತಿ ಜಿಲ್ಲಾಡಳಿತ ಅಂತ ಬಂದಾಗ DC-ಗೆ ಕೆಲವೊಂದು ಪವರ್ ಇರ್ತದೆ ಖಂಡಿತವಾಗಿಯೂ. ಹಿಂದೆ ಒಂದ್ಸಲ DC NHAಗೆ ನೋಟಿಸ್ ಕೊಟ್ಟು ಗುಂಡಿ ಮುಚ್ಚಿಸುವ ವಿಚಾರದಲ್ಲಿ ಇಲ್ಲೇ ಕೆಲಸ ಮಾಡಿಸಿದ್ದಾರೆ, ಉದಾಹರಣೆ ಇದೆ. ಅದು ಈಗ ಯಾಕೆ ಆಗುದಿಲ್ಲ? ಅವ್ರು ಮಾಡದಿದ್ರೆ ನಿಮ್ಮ ಸರ್ಕಾರಕ್ಕೆ ಹೊಣೆ ಉಂಟು. ಇವಾಗ ಇವತ್ತಿನ ಪತ್ರಿಕೆ, ಯಾವುದೋ ಪತ್ರಿಕೆಯಲ್ಲಿ ನಾನು ನೋಡಿದೆ, ಜಿಲ್ಲಾಡಳಿತ ಹಸ್ತಕ್ಷೇಪ ಮಾಡಿದೆ, ಜಿಲ್ಲಾಧಿಕಾರಿಗಳು ಸೂಕ್ತವಾದಂತಹ ಮಾರ್ಗದರ್ಶನ ಕೊಟ್ಟಿದ್ದಾರೆ. ವಿಜಯವಾಣಿಯ ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ. ಅದೇ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಇಲಾಖೆಯ ಇಂಜಿನಿಯರ್ ಮೇಲೆ ಕೇಸ್ ಹಾಕಿದ್ದಾರೆ. ಇವರಿಗೆ ಕಾಲಾವಧಿಯಲ್ಲಿ ಈ ಕೆಲಸವನ್ನು ಮಾಡಿರ್ಬೇಕನ್ನ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಲ್ಲ ಅದು ಹೌದಾ? ಅಲ್ಲ ಅವರು ಕೇಳಿದ ಪ್ರಶ್ನೆ ಏನಂದ್ರೆ, ಜಿಲ್ಲಾಧಿಕಾರಿಗಳು ಈಗ ಅವರದ್ದು ಇಲ್ಲಿ ಮಧ್ಯೆ ಬಂದಿದ್ದಾರೆ, ನ್ಯಾಷನಲ್ ಹೈವೇ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಈಗ ನ್ಯಾಷನಲ್ ಹೈವೇ ಸಂಪೂರ್ಣ ಹೊಣೆ ಕೇಂದ್ರ ಸರ್ಕಾರದ್ದು, ಮತ್ತೆ ಅದನ್ನ ಪ್ರತಿನಿಧಿಸುವ ಜನಪ್ರತಿನಿಧಿಗಳು. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಈಗ DC ಆಫೀಸ್ ವಿಚಾರವಾಗಿ ಹೇಳಿದ್ದಾರೆ. ಈಗ ನೋಡಿ, ಯಾವುದೇ ಒಂದು ಕಾಂಟ್ರಾಕ್ಟ್ರು, ಈಗ ಹೈವೇದು ಅಥಾರಿಟಿದು ಕೆಲಸನೇ ಬೇರೆ, ನಮ್ಮ DC ಆಫೀಸ್ ಕೆಲಸನೇ ಬೇರೆ. ಅದರ ಅರ್ಥ ನಾವು ಇಲ್ಲಿ ಕೆಲಸ ಮಾಡುವಂಥ ಕಾಂಟ್ರಾಕ್ಟ್ಗಳನ್ನು ತೆಗೆದು ಅಲ್ಲಿ ಹಾಕಿದ್ದಂತೇಳಿ ಅದು ತಪ್ಪದು. ಯಾಕಂದ್ರೆ ಆ ರೀತಿ ಮಾಡಲಿಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಿಗೆ ಬೇರೆನೇ, ಕಾಂಟ್ರಾಕ್ಟರ್ಗಳಿಗೆ ಬೇರೆನೇ ಅವ್ರದ್ದು ಅದರ ಜವಾಬ್ದಾರಿ ಇದೆ. ಅವ್ರಿಗೆ 101 ಕೆಲಸ ಇರ್ಬೋದು, ಅದನ್ನು ಅವರು ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸ ಆ ಕಾಂಟ್ರಾಕ್ಟಿಗೆ ಬಿಟ್ಟ ವಿಚಾರ. ಅದನ್ನು ನಮ್ಮ DC ಆಫೀಸಿಗೆ ಅಂದರೆ ಅದನ್ನು ಫಿನಿಶ್ ಮಾಡುವಂಥ ಹೊಣೆ ಕೂಡ ಯಾವ ಕಾಂಟ್ರಾಕ್ಟಿಗೆ ನಾವು ಕೊಟ್ಟಿದ್ದೇವೆ ಅದು ಅವನ ಹೊಣೆ, ಅದು ಕೂಡ ಅವನ ಹೊಣೆ. ಸೊ ಅದನ್ನು ನಾವು ಎಲ್ಲೂ ಕೂಡ ಮಿಕ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಮೂಲಕ ಹೇಳ್ತೀನಿ. ಅದರ ಜೊತೆಗೆ ಜಿಲ್ಲೆಯ ಪ್ರತಿಯೊಬ್ಬರ ಸುರಕ್ಷತೆ ಹೊಣೆ ಉಂಟಲ್ಲ, ಅದೇ ನಾನು ಹೇಳಿದ್ದು. ಅದರ ಜವಾಬ್ದಾರಿ ಕೂಡ ಆ DC ಆಫೀಸ್ ಕೂಡ ಅಲ್ಲಿ ಕೆಲಸ ನಿಭಾಯಿಸಬೇಕು ಅಂತ. ಅದೇ ಸರಿ, ಅದು ಎಲ್ಲರ ಹೊಣೆ ಅದು. ಅದೇ ನಾನು ಹೇಳೋದು, ಎಲ್ಲರ ಹೊಣೆ ಅದು. ಈಗ ಟೋಲ್ ಗೇಟ್ ನಿಂದ ಸುರತ್ಕಲ್ ತನಕ ಕಾಮಗಾರಿ ಆಗಿತ್ತು, ಅಂದ್ರೆ ಕಳೆದ ಮೇ ತಿಂಗಳಲ್ಲಿ ಈ ಪ್ಯಾಚ್ ವರ್ಕ್ ಕಾಮಗಾರಿ. ಅದು ಸುರತ್ಕಲ್ ಈ ತಡಮೈಲು ಸಮೀಪ ಸಂಪೂರ್ಣ ಹೋಗಿದೆ. ಅದು ನಿಮ್ಮ ಗಮನಕ್ಕೆ ಬಂದಿದೆ? ನೋಡಿ, ನಾವು ಒಟ್ಟಾರೆಯಾಗಿ ಹೇಳಿದ್ದು, ನಾವು
ಸುರತ್ಕಲ್ನಿಂದ ಅದು ಪ್ರಶ್ನೆ ಅವ್ರ ಹತ್ರ ಮುಕ್ಕ ಕೇಳ್ಬೇಕು. ಮತ್ತು ಇಲ್ಲಿ ನಂತೂರು ತನಕ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಗಳು ಹೊಂಡಗುಂಡಿಯಿಂದ ತುಂಬಿದೆ. ಕುಲಶೇಖರ ಅದು ಹೋಗಿದೆ, ಅದು ಕುಲಶೇಖರ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಬರುವುದಿಲ್ಲ, ಅದು ಇನ್ನೊಂದು ಹೆದ್ದಾರಿ. ಇದು 66 ಪ್ರಶ್ನೆ ಕೇಳಿದೆ ಅದಕ್ಕೆ. ಅದು ನೋಡಿ, ಅದು ಮಾಡಲೇ ಇಲ್ಲ ಅವ್ರು. ನಾನು ಹೇಳಿದೆಲ್ಲ, ಮಳೆಗಾಲ ಬರುವಂತ ಸಂದರ್ಭದಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಮಳೆ ಬಂದ ಕೂಡಲೇ ಪ್ಯಾಚ್ ವರ್ಕ್ ಹೋಗಿದೆ. ಅದರ ಮೇಲೆ 4-5 ಬುಟ್ಟಿ ಜಲ್ಲಿ ಹಾಕಿದ್ರು, ಸಿಮೆಂಟ್ ಹಾಕಿದ್ರು. ಘನವಾಹನ ಬರುವಾಗ ಅದು ಹೋಗ್ತದೆ, ಅಲ್ಲಿ ಗುಂಡಿ ಬೀಳ್ತದೆ. ಈಗ ಮಳೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಅವರಿಗೆ ಇಚ್ಛಾಶಕ್ತಿ ಇದ್ರೆ ಅದನ್ನು ಸಮರ್ಪಕವಾಗಿ ಮಾಡುವಂಥದ್ದು ಟೆಕ್ನಾಲಜಿ ಈಗ ಉಂಟು. ಕೋಲ್ಡ್ ದಾಮರ್ ಹಾಕ್ಬೋದು. ಅವ್ರ ಹತ್ರ ಅಷ್ಟು ಅನುದಾನ ಇಲ್ವಾ? ಕೋಲ್ಡ್ ದಾಮರ್ ಹಾಕಿ ಪ್ಯಾಚ್ ವರ್ಕ್ ಮಾಡಬಹುದು ಒಳ್ಳೆ ರೀತಿಯಲ್ಲಿ, ಮಳೆಗಾಲ ಬರುವ ಸಂದರ್ಭದಲ್ಲಿ ಸಹ ಮಾಡಬಹುದು. ಇದು ಅವರು ಮಾಡಲೇ ಇಲ್ಲ. ನಿನ್ನೆ ಇಲಾಖೆಗೆ ಹೋಗಿ ಮಾತಾಡ್ತೀರಾ ನೀವು? ಮಾತಾಡ್ತೇವೆ. ಈಗ ಇದು ನಮ್ದು ಆರಂಭ, ಇನ್ನು ಮಾತಾಡ್ತೇವೆ. ಅಲ್ಲ, ಅವರು ನಾವು ಮಾತಾಡಿದ್ರೆ ಅವ್ರ MP ಇಲ್ವಾ, ಲೋಕಸಭಾ ಸದಸ್ಯರಿಲ್ಲ? ಅಲ್ಲ, ಅವ್ರಿಗೆ ಜವಾಬ್ದಾರಿ ಇದೆ ಅಲ್ಲ. ಅವರನ್ನು ಇಷ್ಟು ಸಲ ಆಯ್ಕೆ ಮಾಡಿ ಜನ ಕಳಿಸಿದಾರಲ್ಲ, ಇವರಿಗೆ ಈಗ ಪ್ರಶ್ನೆ ಅಲ್ಲ. ಅವ್ರು 3 ತಿಂಗಳಿಗೊಂದು ಮೀಟಿಂಗ್ ಮಾಡ್ತಾರೆ. ಅಲ್ಲ, ಮೀಟಿಂಗ್ ಮಾಡ್ತಾರೆ ಅಲ್ಲ, ಅಲ್ಲ ನಮ್ಮ ಹತ್ರ ನಮ್ಗೆ ಇದು ಕೇಂದ್ರ ಸರ್ಕಾರ ನಮ್ದಲ್ಲ. ನೀವೆಲ್ಲ ಅನುಭವಿಗಳಲ್ಲ. ಅಲ್ಲ, ನಾವು ಅನುಭವಗಳಿದ್ದೇವೆ, ಅದು ಬೇರೆ ವಿಚಾರ. ಆದ್ರೆ ಕೇಂದ್ರ ಸರ್ಕಾರ ನಮ್ದಲ್ಲ, BJP ಅವ್ರದ್ದಲ್ಲ. ಪ್ರತಿಪಕ್ಷ ಇದ್ದೇವೆ ಅಲ್ಲ ನಾವು. ಪ್ರತಿಪಕ್ಷ ಗಟ್ಟಿ ಇದ್ದ ಕಾರಣ ಅಲ್ಲ ಇವತ್ತು ಒಂದು ನಾವು ನಿಮ್ಮ ಮುಂದೆ ಕೂತ್ಕೊಂಡಿದ್ದೇವೆ. ಇಲ್ಲಂದ್ರೆ ನಾವು ಬರ್ತೇವೆ ಇಲ್ಲಿಗೆ. ಹಾಗಿದ್ರೆ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. ಅಲ್ಲ, ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಅಂತ ಹೇಳುವ ಪ್ರಶ್ನೆ ಅಲ್ಲ. ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಒಂದು ವಿಚಾರ ಏನಂದ್ರೆ, ಲೋಕಸಭಾ ಸದಸ್ಯರು ಇದ್ದಾರೆ ಅಲ್ಲಿ, ಆ ಭಾಗದ MLA ಇಲ್ವಾ? ಆ ಭಾಗದ MLA ಇಲ್ವಾ? ಲೋಕಸಭಾ ಸದಸ್ಯರಿಲ್ವಾ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಅವ್ರು ಏನ್ ಮಾಡ್ತಾ ಇದ್ದಾರೆ? ಮತ್ತೆ ಬೇರೆ ವಿಚಾರದಲ್ಲಿ ಎಲ್ಲ ರಾಜ್ಯಕ್ಕೆ ಮಾತಾಡ್ತಾರೆ. ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಒಂದು ವಿಚಾರ ಬಂದಾಗ ಎದ್ದು ಏನೇನು ಮಾತಾಡ್ತಾರೆ, ಯಾವ್ದನ್ನ ಎಳ್ದಾಕ್ತಾರೆ. ಏನ್ರಿ ಈಗ ನೋಡಿ, ಸರ್ಕಾರ ನಿಮ್ದಿದೆ, NHAI ನವರು ಸರಿಯಾಗಿ ನಿರ್ವಹಣೆ ಮಾಡುದಿಲ್ಲ. ನಮ್ಮ ಸರ್ಕಾರಕ್ಕೆ ಕೊಡಿ, ನಾವು ಸರಿ ನಿರ್ವಹಣೆ ಮಾಡ್ತೀವಿ. ಅದಾಗತ್ತ, ಅದು ಪ್ರಾಕ್ಟಿಕಲ್ ಆಗಲ್ಲ. ಆಗಲ್ಲ. You should learn. ನೋಡಿ, ಈಗ ಕಾನೂನಿನ ಅಲ್ಲ ಸರ್, ನೋಡಿ, ಅಲ್ಲ ಕಲೆಕ್ಷನ್ ಅಲ್ಲ, ಒಂದು ನಿಮಿಷ. ಈಗ ಇಲಾಖೆಗಳು ಹೇಳಿದ್ರೆ, ನಮ್ಮ ಸರ್ಕಾರ ಒಂದು ಇಲಾಖೆಗಳನ್ನಾಗಿ ಮಾಡಿದೆ. PWD ಇಲಾಖೆ, ಮಹಾನಗರ ಪಾಲಿಕೆ ಇಲಾಖೆ, ರೈಲ್ವೆ ಇಲಾಖೆ, ಅರಣ್ಯ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ. ಈಗ PWD ಇಲಾಖೆಯ ರಸ್ತೆಯಲ್ಲಿ ಕಾರ್ಪೊರೇಷನ್ ಅವರು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಅರಣ್ಯ ಇಲಾಖೆಯ ರಸ್ತೆಯಲ್ಲಿ ಕಾರ್ಪೊರೇಷನ್ ಅವರು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಅರಣ್ಯ ಇಲಾಖೆಯ ರಸ್ತೆಯಲ್ಲಿ PWD ಅವರು, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಯವರು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಆಯಾಯ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯಲ್ಲಿಯೇ ಅವರ ಆಯಾಯ ರಸ್ತೆಯನ್ನು ಕೆಲಸ ಮಾಡಬೇಕು. ಆದ್ರೂ ಸಹ ನಾನು ನಿಮ್ಗೊಂದು ಹೇಳ್ತೇನೆ, ಹೇಳ್ಬೋದಾ? ಡಿಮಾರ್ಟ್ ರಸ್ತೆ, BMS ಹೋಟೆಲ್ ಉಂಟು, ಕುಂಟಿಕಾನ್ನಿಂದ ಸಂಪರ್ಕ ಲೋಹಿತ್ ನಗರಕ್ಕೆ ಸಂಪರ್ಕ ಮಾಡುವಂತ ರಸ್ತೆ ಎಲ್ಲ ಜಲ್ಲಿ ಎದ್ದು ಹೋಗಿ ರಾಷ್ಟ್ರೀಯ ಹೆದ್ದಾರಿಯವರಿಗೆ ನಾನು ಅದು ಅಲ್ಲಿ ನಾನು ಮಹಾನಗರ ಪಾಲಿಕೆ ಸಂಪರ್ಕ ಮಾಡಿ ಲೋಕಸಭಾ ಸದಸ್ಯರ ಸಂಪರ್ಕ ಮಾಡಿ ಅದು 1 ವರ್ಷ 1.5 ವರ್ಷ ಆಗಲೇ ಇಲ್ಲ ರಸ್ತೆ. ಲಾಸ್ಟಿಗೆ ನಾನು ಮಹಾನಗರ ಪಾಲಿಕೆ ವತಿಯಿಂದ ಆ ರಸ್ತೆಯನ್ನು ಮಾಡಿದ್ದು. ಆಗಲೇ ಮಾಡಲೇ ಇಲ್ಲ ಅವರು, ಸರ್ವಿಸ್ ರೋಡ್ ಎಲ್ಲ ಜಲ್ಲಿ ಎದ್ದು ಹೋಗಿತ್ತು. ಈಗ ಅಲ್ಲಿ ಈಗ ನೋಡಿ ನೀವು, ಡಿಮಾರ್ಟ್ ರಸ್ತೆ ಈಗ ಹೇಗೆ ಉಂಟು, ಅದೇ ಅಲ್ಲಿ ಒಂದು 2 ಮುಖ್ಯ ಡ್ರೈನ್ ಉಂಟು ಅಲ್ಲಿ, ಮತ್ತು ದಡ್ಡಲ್ಕಾಡು ರಸ್ತೆಗೆ ಹೋಗುತ್ತೆ. ಹೇಳ್ತೇನೆ ಇಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ. ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಂಜಿನಿಯರ್ ಇದ್ದ, ಅನಿರುದ್ಧಿ ಹೇಳಿ ಅಲ್ಲಿ ಇಂಜಿನಿಯರ್ ಇದ್ದ ಅವಾಗ, ಈಗ ಟ್ರಾನ್ಸ್ಫರ್ ಆಗಿದೆ. ಅವನು ಉತ್ತರ ಕೊಟ್ಟ, ಅದನ್ನು ನಾನು ಮಾಡ್ತೇನೆ ಕೂಡಲೇ ಹೇಳಿ. 1.5 ವರ್ಷ 2 ವರ್ಷ ಆಯಿತು. ಒಂದು ಖಾಲಿ ಚರಂಡಿಗೆ ಒಂದು ಸ್ಲ್ಯಾಬ್ ಹಾಕ್ಲಿಕ್ಕೆ 2 ಕಡೆಗಳಲ್ಲಿ. ಅಲ್ಲಿ ಲೋಹಿತ್ ನಗರ, ಅಲ್ಲಿ 200-300 ಮನೆ ಉಂಟು. ಪ್ರಶಾಂತ್ ನಗರ, ಲೋಹಿತ್ ನಗರ. ಈ ಸೈಡ್ ಉರ್ವಷ್ಟೂರು ದಡ್ಡಲ್ಕಾಡಿಗೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಮಾಡುವಂಥ ಪ್ರಮುಖ ರಸ್ತೆ ಅದು. ಅಲ್ಲಿಂದ ಈ ಸೈಡಿಗೆ ಇಳಿಬೇಕು, ಈ ಸೈಡಿಗೆ ಇಳಿಬೇಕು. ಅಲ್ಲಿ 2 ತೋಡಿಗೆ ಚರಂಡಿ ಇನ್ನೂ ಸಹ ಹಾಕ್ಲಿಲ್ಲ ಅವರು. ಮೊನ್ನೆ ಸಹ ಹೇಳಿದೆ ಅಲ್ಲ, ಅವ್ರು ಕೆಲಸ ಮಾಡೋದಿಲ್ಲ. ಇದು ನೀವು ಎತ್ತಿದ ಪ್ರಶ್ನೆಯಲ್ಲಿ ನೀವು ಉತ್ತರ ಕೊಟ್ರಿ. ಅದು ಚಿಕ್ಕ ಅಲ್ಲಲ್ಲ ಅದೊಂದು ಚಿಕ್ಕ ಅನುದಾನ, ಚಿಕ್ಕ ವಿಚಾರವನ್ನು ಹೇಳಿದ್ದು ನಾವು. ಆದ್ರೆ ನಾವು ಕೆಲಸ, ನಮ್ಮಿಂದ ಆದಷ್ಟು ಕೆಲಸ ನಾವು ಮಾಡ್ತೇವೆ, ಖಂಡಿತವಾಗಿ ಮಾಡಿದ್ದೇವೆ. ಇನ್ನು ನೋಡಿ, ನೀವು ಪ್ಯಾಚ್ ವರ್ಕ್ ಇರ್ಬೋದು, ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸೇರಿಕೊಂಡು ಕೆಲಸ ಮಾಡಿದ್ದೇವೆ. ನಾವು ಪ್ರತಿಭಟನೆ ಮಾಡ್ತೇವೆ, ನಾವು ಪ್ರಶ್ನೆ ಮಾಡ್ತೇವೆ ಅವರಿಗೆ. ಕೇಂದ್ರ ಸರ್ಕಾರದ ಅಂಡರಲ್ಲಿದೆ ಟೋಲ್ ಅನ್ನ ಕಲೆಕ್ಷನ್ ಮಾಡುವಂತದ್ದು ಕೇಂದ್ರ ಸರ್ಕಾರ.
NMPT ಮಾಡ್ತಾ ಇದೆ, ಹಣ ಎಲ್ಲೋಗ್ತಾ ಇದೆ, ಯಾಕೆ ಖರ್ಚು ಮಾಡ್ತಾ ಇಲ್ಲ ಅವರು? ಅದನ್ನ ಅವ್ರು ಹೇಳ್ಬೇಕು ನಮ್ಗೆ, ಅವರು ನಮ್ಗೆ ಹೇಳ್ಬೇಕು. ನಿಮ್ಗೆ ನಾನು ಎಲ್ರಿಗೂ ವಾಟ್ಸಪ್ ಕಳಿಸಿದ್ದೇನೆ RTI ತೆಗೆದ ದಾಖಲೆಯನ್ನ. ಅರಿವು ಅಲ್ಲ ಈಗ ನಾನು ನಿಮ್ಗೆ ಹೇಳ್ತೇನೆ, ಇರ್ಕಾನ್ ಕಂಪನಿ ಕೆಲಸ ಮಾಡಿದಂದ್ರೆ ಅದು ಬಿಟ್ಟೋಯ್ತು. ಇರ್ಕಾನ್ ಕಂಪನಿ ಎಲ್ಲ ನಮ್ಗೆ ಗೊತ್ತಿದೆ, ಅದು ಇರುವುದು ಅದರಲ್ಲಿ 10% ಮಾತ್ರ. ಉಳಿದದಕ್ಕೆ ಸುರತ್ಕಲ್ನ ಈ ನೀವು ಟೋಲ್ ಅನ್ನು ಕ್ಲೋಸ್ ಮಾಡಿದ್ರಿಂದ ಅದನ್ನ ಹೆಜ್ಮಾಡಿಗೆ ಸೇರಿಸಬೇಕಿತ್ತು. ಹೆಜ್ಮಾಡಿಯಲ್ಲಿ ಸೇರಿಸಲಿಕ್ಕೆ ಪಬ್ಲಿಕ್ ಬಿಡ್ಲಿಲ್ಲ, ದುಡ್ಡು ಬರ್ತಾ ಇಲ್ಲ. 10 ವರ್ಷ ಆಯ್ತು ಇಲ್ಲಿಗೆ. ಮೊನ್ನೆ ಸಂಸದರು ಹೋಗಿ ಬಹಳ ಪ್ರಯತ್ನ ಮಾಡಿ 28 ಕೋಟಿ ರೂಪಾಯಿ ತಗೊಂಡು ಬಂದಿದ್ದಾರೆ. ಅದರಿಂದ ಸ್ವಲ್ಪ ಕೆಲಸ ಆಗಿದೆ, ಅದನ್ನು ಕಂಟಿನ್ಯೂ ಮಾಡಿ ಅಂತ ನೀವು ಗಲಾಟೆ ಮಾಡಿ. ಆ ಹಣ ಎಲ್ಲೋಯ್ತು? ಕಲೆಕ್ಷನ್ ಮಾಡಿದ ಟೋಲ್ ಕಲೆಕ್ಷನ್ ಕೋರಲ್ ಅಸೋಸಿಯೇಟ್ಸ್ ಕಂಪನಿ ಹಣ ಕಲೆಕ್ಷನ್ ಮಾಡ್ತಾ ಇದೆ. ಹೊಸ ಕಾಂಟ್ರಾಕ್ಟ್ ಬಂದಾಗಿ ಈಗ ಅದೇ ಕಾಂಟ್ರಾಕ್ಟ್ ಅದನ್ನು ತಗೊಂಡವರು ನಾವಿಲ್ಲಿ ಕಾಂಟ್ರಾಕ್ಟ್ ನಾವು ಕಾಂಟ್ರಾಕ್ಟರ್ ಬಗ್ಗೆ ಪ್ರಶ್ನೆ ಇಲ್ಲ. ಟೋಲ್ ಕಲೆಕ್ಷನ್ ಮಾಡುದು ಕೋರಲ್ ಅಸೋಸಿಯೇಟ್ ಅಂತ ಹೇಳುವಂತ ಕಂಪನಿ ಬೀಚ್ ರೋಡಿನಲ್ಲಿ ಟೋಲ್ ಕಲೆಕ್ಷನ್ ಮಾಡ್ತಾ ಇದೆ. ಆ ಹಣ ಎಲ್ಲ ಹೋಗ್ತಾ ಇದೆ? NMPTಗೆ ಹೋಗ್ತಾ ಇದೆ, ರೋಡ್ ಕನ್ಸ್ಟ್ರಕ್ಷನ್ ಕಂಪನಿ ಅದು. ಆ ಹಣ ಎಲ್ಲ ಹೋಗ್ತಾ ಇದೆ? ಅದನ್ನ ಅವರು ಇನ್ವೆಸ್ಟ್ ಮಾಡ್ಬೇಕಲ್ವಾ? ಇಲ್ಲಿ ಮುಗಿಸುವಲ್ಲ. ನಮ್ಗೆ ನಮ್ಮ ಪ್ರಮುಖ ಪಾಯಿಂಟ್ ಹೇಳಿದೆ, ಅವೈಜ್ಞಾನಿಕ ಕಾಮಗಾರಿ. ಇದು ಪಂಪೆಯಲ್ಲಿ ನೆರೆ ಬಂದದ್ದು ನೋಡಿ, ಇವರ ಅವೈಜ್ಞಾನಿಕ ಕಾಮಗಾರಿಯಿಂದ ಅಲ್ಲಿ ನೆರೆ ಬರ್ತಾ ಉಂಟು. ಈಗ ಸಹ ಮಾಲೆಮಾರಲ್ಲಿ ಪ್ರತಿ ವರ್ಷ ಅವರು ಅಲ್ಲ ಧನ್ಯವಾದ ಯಾವುದು